ಕೂಡ್ಕೊಂಡು ಏನು ಮಾಡಿದಾರೆ ಅಂತ ಕೇಳಿದ್ರೆ ಭಕ್ತಿದಿಂದ ಸದಾಶಿವಾಜ್ನಲ್ಲಿ ಬೇಡ್ಕೊಂಡಾರ. ನಾವು ತುಲಾಭಾರ ಮಾಡ್ತೀವಿ, ಹುಡುಗನ ತೂಕ ತುಲಾಭಾರ ಮಾಡ್ತೀವಿ ಅಂಥೇಳಿ ಬೇಡ್ಕೊಂಡಿದ್ದಾರೆ. ನೋಡಿ ಸರ್, ನೋಡಿ ಇದು ನಿಜವಾಗಿಯೂ ಸರ್, ಇದು ನಿಜವಾಗಿಯೂ ಏನಪ್ಪ ಅಂತ ಕೇಳಿದ್ರೆ ದೇವರ ಭಕ್ತಿ. ನಾವು ನೀವೆಲ್ಲ ನೋಡಿದೀವಿ ಸರ್. ಆ ಹುಡುಗನ ಇಟ್ಟಿವಿ, ಆಚೆ ಕಡೆ ರೊಕ್ಕ ಇಟ್ರೆ ಏನೂ ಆಗಲಿಲ್ಲ. ಇಲ್ಲಿ ಯಾರು ಕುಂಡ್ಬೇಕಾಗಿತ್ತು ಅದಕ್ಕೆ ದೇವ ಮಾನವರು ಕುಂಡ್ಬೇಕಾಗಿತ್ತು ಸರ್. ನಿಜವಾಗಿಯೂ ತಮ್ಮ ಸರಿ, ನಿಜವಾಗಿಯೂ ದೇವರೆಲ್ಲದಾನಪ್ಪ ಅಂತ ಕೇಳಿದ್ರೆ ಇಟ್ನ್ಯಾಳ ಗ್ರಾಮದ ಡಾಂಗೆ ತೋಟದಲ್ಲಿ ಸಾಕ್ಷಾತ್ ಶಿವಾನ ಇಲ್ಲಿಗೆ ಬಂದಿದ್ದಾನ. ಬಂಧುಗಳೇ, ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಯಾಕಂತ ಕೇಳಿದ್ರೆ ನಾನು ಇಲ್ಲಿ ಕಣ್ಣಾರೆ ಕಂಡಿರಿ ನೀವೆಲ್ಲರೂ ಸರ್. ಆಚೆ ಕಡೆ ರೊಕ್ಕ ಇಟ್ಟಿವಿ, ಈಚೆ ಕಡೆ ಹುಡುಗನ ಕುಣಿಸಿದೀವಿ. ಏನಾಯ್ತು? ಹುಡುಗ ಯಾವಾಗೂ ರೊಕ್ಕ ತೂಕ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಈ ಸ್ಥಳ ಯಾರು ಕೂತಾರ ಅಂತ ಕೇಳಿದ್ರೆ ದೇವರು ಕೂತ ಸ್ಥಳ ಇಟ್ಟೋದಿಲ್ಲೋ ನಿನ್ನ. ನೀವೊಬ್ಬ ಮಗಳು ಕೂಡದ ಸುಪ್ರೀತನ್ ಟೀಮ್ ಬಂದದ. ಬೀರದೇವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕೈಪಟ್ಟು ಬಾರಿಸಲಿಕ್ಕೆ ನಮ್ಮ ಸುಪ್ರೀತಾ ತಂಡ ನಿನ್ನೆ ರಾತ್ರಿ ಬೆಳಗ್ಗೆ ತನಕ ಹಾಡಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್. ನಮ್ಮ ಮಗಳು ಕೂಡದ ಇಡ್ರಿ ಸರ್. ಮೊದಲಿಗೆ ಭಂಡಾರ ತೂಕ ಮಾಡಿ ಆ ನಂತರ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ತುಲಾಭಾರ ಕಾರ್ಯಕ್ರಮ ನೆರವೇರ್ತದೆ. ಮೊದಲಿಗೆ ಭಂಡಾರದ ತೂಕ ಮಾಡಿ, ಯಾಕಂದ್ರೆ ಭಂಡಾರ ಸಮಾನ ಯಾವುದೂ ಅಲ್ಲ, ಬಂಗಾರನೂ ಅಲ್ಲ, ರೂಪಾಯಿನೂ ಅಲ್ಲ. ಭಂಡಾರಕ್ಕೆ ಸರಿಸಾಟಿಯಾಗಿ ಯಾರೂ ನಿಲ್ಲುವುದಿಲ್ಲ, ಯಾವುದೂ ನಿಲ್ಲುವುದಿಲ್ಲ ಸರ್. ಅಂಥ ತಾಕತ್ತು ಭಂಡಾರದಲ್ಲಿದೆ. ಈ ಭಂಡಾರದ ತೂಕವನ್ನು ಮಾಡಿ ಆ ನಂತರ ನಾವು ತುಲಾಭಾರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ತಮ್ಮ ಇಳಿಸ್ಕೊಡ್ರಿ, ಇನ್ನು ರೊಕ್ಕದ ಇಡಕ್ಕಿದ್ರೆ ಓಕೆ ಇಳಿಸ್ಕೊಡ್ರಿ. ಈಗ ಸನ್ಮಾನ ಮಾಡ್ತೀರಿ. ಓಕೆ 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 ಸರ್, ಮಾಡಿ ಸರ್. ವಿಶೇಷವಾಗಿರ್ತಕ್ಕಂಥ ಗೌರವಪೂರ್ವಕವಾದಂಥ ಸನ್ಮಾನವನ್ನು ನಮ್ಮ ಈಗ ನೋಡಿ ಸರ್, ಅದು ಒಂದು ಯೋಗ ಹೆಂಗಿರ್ತೈತೆ ನೋಡಿ ಸರ್. ನಾವು ತುಲಾಭಾರ ಮಾಡಲಿಕ್ಕೆ ಮೊದಲು ಭಂಡಾರ ತೂಕ ಮಾಡಿ ಹಣ ಇಡಬೇಕಂತ ಮಾಡಿದ್ದೀವಿ. ಈ ಸರಿ ಭಗವಂತ ಏನು ಮಾಡ್ಯಾನಂದ್ರೆ ಮಾರುತಾನ, ರೊಕ್ಕಕ್ಕೆ ಬೆಲೆ ಕಟ್ಟಬೇಡ್ರಿ, ಅಜ್ಜಾನ ನೀವು ತೂಕ ಮಾಡೋದ್ರ ಅದೇನು 25,000 ಕೊಡ್ತೀರ, 50,000 ಕೊಡ್ರಿ, ಆದರೆ ಭಂಡಾರನ ತೂಕ ಕೊಡ್ಬೇಕಂತೇಳಿ ಆಜ್ಞಾಗ್ಯದ. ಭಂಡಾರದ ತುಲಾಭಾರ ಫಸ್ಟ್ ಎಲ್ಲಿ ನಡೆದೈತೆ ಅದಕ್ಕೆ ಅದು ಇಟ್ನಾಳ ಗ್ರಾಮದಾಗ ನಡೆದೈತೆ ಬಂಧುಗಳೇ. ಒಂದ್ಸರಿ ಅಜ್ಜನಿಗೆ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ನಿಂತ್ಕೊಳ್ಳಿ ಸರ್, ನೀವೆಲ್ಲ ಫ್ಯಾಮಿಲಿದವರು ಸರ್. ನೋಡಿ ಅವರ ತೂಕ ಎಷ್ಟು ಹಣ ಆಗ್ತದನೋ ಅದು 50 ಆಗಲಿ 25 ಆಗಲಿ ಹಣವನ್ನು ನೀಡಿ ಭಂಡಾರದ ತೂಕನ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಕುಟುಂಬಕ್ಕೆ, ಮೊದಲ ಮಟ್ಟಿ ಕುಟುಂಬಕ್ಕೆ ನಮ್ಮ ಹುಲಜಂತಿ ಮಾಳಿಗರಾಯ ಅರಿಕೆರೆ ಮಗುಷಿದ ಕಾಸಿಲಿಂಗ ಸದಾಶಿವಜ್ಜ ನಿಮ್ಮ ಬಾಳ್ವೆ ಬಂಗಾರ ಆಗಲಿ, ನಿಮ್ಮ ಬದುಕು ಬಂಗಾರದಂಗೆ ಆಗಲಿ, ಭಂಡಾರದಂಗೆ ಆಗಲಿ ಅಂತ ತಿಳಿದ ಈ ಪೂಜ್ಯರನ್ನು ಗೌರವಿಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು, ತಮಗೆ ಧನ್ಯವಾದಗಳು ಸರ್. ಓಕೆ, ಅಜ್ಜಾರ ಆಶೀರ್ವಾದ ತೆಗೆದುಕೊಡ್ತಮ್ಮ ಎಲ್ಲರೂ. ತಮ್ಮ ಅಲ್ಲಿ ಭಂಡಾರದವ್ರು ಉಂಟು, ಭಂಡಾರ ಹಚ್ಚಿರಲಿ ಅವರಿಗೆ. ಕರಿಯ ಪೂಜಾರಿ ಅವರು ಭಂಡಾರ ಹಚ್ಚಿರಿ ಅವ್ರಿಗೆಲ್ಲ. ಹಚ್ಚಿರಿ, ನೀವು ಹಚ್ಚಿರಿ. ಅಜ್ಜಾರ ಕಾಯಿ ಕೊಡ್ರಿ, ಅಜ್ಜಾರ ಕಾಯಿ ಕೊಡ್ರಿ. ಇನ್ನು ಸೋಮನಿಂಗ ತಾಲೂಕು ಅತನಿ ಅಬ್ಯಾಳ ಗ್ರಾಮದಿಂದ ಬಂದಿರತಕ್ಕಂಥ ಸೋಮನಿಂಗನ ವಗ್ಗರೆ ಅವರು ಕೂಡ ಗೌರವಪೂರ್ವಕವಾದಂಥ ಸನ್ಮಾನವನ್ನು ಅವರು ಕೂಡ ಅವ್ರಿಗೆ ಎಷ್ಟು ಹತ್ತದನೋ ತೂಕ ಹಣವನ್ನು ಕೊಟ್ಟು ಅದರ ಬದಲಾಗಿ ಭಂಡಾರದ ತೂಕವನ್ನು ಮಾಡ್ತಾ ಇದ್ದಾರೆ. ನಮ್ಮ ದಂಪತಿಗಳು ಓಕೆ ಸರ್. ಇನ್ನು ಯಥಾ ಪ್ರಕಾರವಾಗಿ ನಮ್ಮ ಅತನಿ ತಾಲೂಕ ಅಬ್ಯಾಳದಿಂದ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ಎಂಬಂತೆ ಸತಿಪತಿಗಳು ಇಬ್ಬರು ಬನ್ನಿ. ನಿಮ್ಮ ಫ್ಯಾಮಿಲಿದವ್ರು ಮತ್ತೆ ಯಾರು ಬಂದರೂ ಕೂಡ ಕರ್ಕೊಂಬರ್ರಿ ಸರ್. ನಿಮ್ಮ ಫ್ಯಾಮಿಲಿದವ್ರು ಯಾರಾದರೂ ಬಂದಿರಿ ಕರ್ಕೊಂಬರ್ರಿ. ಮತ್ತೆ ನೀವಿಬ್ಬರು ಬಂದಿದ್ದೀರಿ, ಬರ್ರಿ. ನಿಮ್ಮ ಎಲ್ಲ ಹುಡುಗರನ್ನ ಕರ್ಕೊಂಬರ್ರಿ. ಎಷ್ಟನೇ ದೇವಿ ಇದೆ? ಆ 3 ಹಾಂ, 2 ಹೆಣ್ಣ 2 ಗಂಡ. ಭಾಳ ಚಲೋ ಐತಿವನಿದ. ಒಂದ ಗಂಡ? ಹಾಂ, ಗಂಡಿನ ಸಂಬಂಧ ಬಂದೈತಿ. ಮ್ಯಾಲೆ ಎಲ್ಲ ಇದೇವ ಹೆಣ್ಮಕ್ಳು ಹಂಗೆ ಇವೆಲ್ಲ ಇವ. ನೀವು 10 ಹೆಣ್ಣು ಹುಟ್ಟರು ಗಂಡು ಒಂದು ಬೇಕಾ ನಿಮಗೆ? ಹಾಂ, ಕೀರ್ತಿನ ನಿಮ್ಮಿಂದ ಐತಿ. ನಾ ಜಗತ್ತ ನಿಮ್ಮಿಂದ ಐತಿ. ಅದು ಅಷ್ಟೇ ನಿಮ್ಮದ ಈಗ ಮೇಲುಗೈ ಈಗ ಅಷ್ಟೇ ಎಲ್ಲ. ಓಕೆ, ಇರ್ಲಿಲ್ಗಪ್ಪ ಇರ್ಲಿಗಪ್ಪ ಇರ್ಲಿ. ಅವ್ಗೇನು ಮಾಡ್ಬಾರ್ದು ಸರ್. ಬರಾಕ್ತಾನಗ ತಂದೆಯವರು ಬರ್ತಾರಗಪ್ಪ ಸರ್. ಅವ್ರ ತಂದೆಯವ್ರು ಬರಲಿ. 2 ಹೆಣ್ಣು ಆದ ನಂತರ ಆರ್ತಿಗೆ ಹೆಣ್ಮಕ್ಳಾದರೂ ಕೀರ್ತಿಗೊಬ್ಬ ಗಂಡ ಮಗ ಬೇಕಂತೇಳಿ ಅತನಿ ತಾಲೂಕದಿಂದ ಇಟ್ನಾಳ ಗ್ರಾಮಕ್ಕೆ ಬಂದ ಭಕ್ತಿದಿಂದ ಬೇಡ್ಕೋತಾರ ಅಜ್ಜ ಅಂತಕ್ಕೆ. ಅಜ್ಜ 2 ಅಂತೂ ಹೆಣ್ಮಕ್ಳಾಗ್ಯಾವ. 2 ಮಂದಿ ಹೆಣ್ಮಕ್ಳು ಆರತಿ ಮಾಡೋಕ್ಕಾಗ್ಯಾರ.
ಮನಿ ಕೀರ್ತಿಗೆ ಒಬ್ಬೇಕಲ್ಲ, ದೀಪ ಬೆಳಗಲಿಕ್ಕೆ ಒಬ್ಬ ಗಂಡು ಮಗ ಬೇಕಂತಲ್ಲ ಭಕ್ತಿದಿಂದ ಬೇಡ್ಕೊಂಡಾರ. ಬಂದ ಬೇಡ್ಕೊಂಡಾಗ ಅಜ್ಜ ವಿಚಾರ ಮಾಡಿ ಭಂಡಾರ ಕೊಟ್ಟಾನ. ವರ್ಷ ತುಂಬುದ್ರೊಳಗ ಗಂಡು ಮಗ ಹುಟ್ಟಿ ಬರ್ತಾನೋ ಹೋಗ್ರಿ ಅಂತ ತಿಳಿದ ಭಂಡಾರ ನಿಂಬಿಕಾಯಿ ಕೊಟ್ಟು ನಮ್ಮಪ್ಪ ಸದಾಶಿವ ಅಜ್ಜ ಕಳಿಸಿದಾನ. ಹಂಗೆ ಬರೀ ಕಳಿಸಿದ ನಂತರ ವರ್ಷ ತುಂಬುದ್ರೊಳಗ ತಾಯಿ ಹೊಟ್ಟಿಲೆ ನಿಂತು ಗಂಡ ಮಗ ಜನ್ಮ ಕೊಟ್ಟಿದ್ದಾರೆ. ಇಬ್ಬರೂ ಅವರ ಜೀವನದೊಳಗ ಆನಂದಮಯ ಜೀವನ ಸಾಗಿಸ್ತಾ ಇದೆ. ಅವರೀಗ ಗೌರವಪೂರ್ವಕವಾದಂಥ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ತಮ್ಮ ಒಂದಿಬ್ಬರು ಅದನ್ನು ತೆಗಿರಿ ಸರ್. ಮೊದಲನೇ ಸನ್ಮಾನ ಮತ್ತೊಮ್ಮೆ ಹಿಡಿಕ್ತೀರ, ತೆಗಿರಿ ಸರ್. ಇಲ್ಲಿ ನೀವು ಇಲ್ಲೇ ಇರಿ ನಿಮ್ಮನ್ನ ಮತ್ತೆ ತಳಗೆ ಕುಣಿಸ್ತಾರೆ. ಹಾಂ ನಾವು ಹಿಡಿತೀವಿ. ಹಾಂ ತಮ್ಮ ತೆಗಿತಮ್ಮ. ಹಾಂ ಇಲ್ಲ ನೀವು ಹಿಡಿದಿರಿ ಸೊಕಾಸ್ ನೀವು ಹಿಡಿದಿರಿ. ಇನ್ನು 2ನೇ ತುಲಾಭಾರ ಬಹುಶಃ ಇನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ಸೋಮನಿಂಗ ಒಗ್ಗಾರೆ ಅಥಣಿ ತಾಲೂಕಾ ಅಬ್ಯಾಳದಿಂದ ಬಂದಿದ್ದಾರೆ. ಆ ಪುಚ್ಚರು ಆ ಮಗುವನ್ನು ಎತ್ಕೊಂಡು ಕುಣ್ತಾ ಇದ್ದಾರೆ ಸರ್. ಅಂದರೆ ಇದು ವಿಶೇಷದ ಸರ್. ಇಲ್ಲಿ ಗಪ್ರ ಅದು ಹುಡುಗನ ತೂಕಿದು ಬೇರೆ ಎಚ್ಚರಿದೆ. ಇದು ತುಲಾಭಾರ ಹುಡುಗನ ತೂಕ ಬೇಡ್ಕೊಂಡಾರ ಸರ್ ಅವರು. ಇದು ಭಾಳ ಅದ್ಭುತದ ತುಲಾಭಾರ. ಇದು ಹುಡುಗನ ತೂಕ ಆ ತುಲಾಭಾರನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದು ಅಜ್ಜಾರ ಕೈ ಹಿಡಿದ್ರೆ ಹೇಳೋದು, ಅದು ಹಂಗೆ ಹೇಳೋದಿಲ್ಲ ಸರ್. ಅದು ಯಾಕಂದ್ರೆ ಅದು ಇದು ದೇವ ಮಾನವರು ಕೊಂಡೋದದ ಸರ್. ಇದು ನಾವು ಮಾನವರು ಕೂತ್ರೆ ಹೇಳೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಇಂಥ 10 ಡೆಬ್ಬಿ ತಂದಿರಿ ಹೇಳೋದಿಲ್ಲ ಸರ್. ಅಂಥ ತಾಕತ್ತು ಎಲ್ಲೈತೆ ಅದಕ್ಕೆ ಸದಾಶಿವ ಅಜ್ಜನಲ್ಲಿ ಅದ. ಈಗ ಅಜ್ಜ ಅದ್ರ ಮೇಲೆ ಕೂತು ಮಗನ ಎತ್ಕೊಂಡ್ರೆ ಕೊಂಡು ತಳಗದು. ಬರ್ರಿ ಅಜ್ಜಾರ್ ನೀವು ಎತ್ಕೊಂಡು ಬರ್ರಿ ಹೇಳ್ತೀನಿ. ಹಾಂ ಬರ್ರಿ ತಮ್ಮ ಎತ್ಕೊ ಒಂದಿಟ್ಟ ಹುಡುಗನ ಕತಕ ಅವ್ರು ಕೊಂಡು ತಕ್ಕ ಅಜ್ಜಾರ್. ಹಾಂ ಭಂಡಾರ ಹಸ್ತಾರ ತಂಗಿ ಎಲ್ಲರೂ ಭಂಡಾರ ಹಚ್ಕೊರಿವ ಬಾ. ಏ ಪೂಜಾರಿ ನಿಂದು ಐತೆ ಬಾನಿ, ನಿಂದು ತುಲಾಭಾರ ಮಾಡೋದೈತಿ ಬಾನಿ. ನಿಂದು ಬೇರೆ ಐತಿ ಬಾ ನಿಂದು. ಇಲ್ಲ ಅಜ್ಜಾರ ಕುಣ್ತಾರೆ, ಎತ್ಕೊಂಡ್ರಿ. ಆನಂತರ ಭಂಡಾರ ಚೀಲ ಇಟ್ಟು ಅದನ್ನ ಇಟ್ಬಿಡ್ರಿ ಮೇಲೆ. ಕುಂಡ್ರಪ್ಪ ನೀವು ಕುಂಡ್ರಿ. ತಂಗಿ ಹುಡುಗನ ಕುಡ್ರಿ ಅಜ್ಜಾರ ಕಾಯ. ಆನಂತರ ತಮ್ಮ ಭಂಡಾರ ಚೀಲ ಇಡ್ರಿ. ಮೊದಲು ಚೀಲ ತೊಗೊಂಡು ಎತ್ತಿಡ್ರಿ. ಆ ಚೀಲ ಇಡ್ರಿ. ಆನಂತರ ರೊಕ್ಕದಿಡ್ರಿ ಮೇಲೆ. ಅಥಣಿ ತಾಲೂಕಾ ಅಬ್ಯಾಳದಿಂದ ತಂಗಿ ನೀನು ಹೆಸರು ಹೇಳುವ. ಸಂಗೀತ ಮತ್ತು ಸೋಮನಿಂಗ್ ಅವರು ಸತಿಪತಿಗಳು ಇಬ್ಬರೂ ಕೂಡ್ಕೊಂಡು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಭಕ್ತಿದಿಂದ ಸದಾಶಿವಾಜ್ನಲ್ಲಿ ಬೇಡ್ಕೊಂಡಾರ. ನಾವು ತುಲಾಭಾರ ಮಾಡ್ತೀವಿ, ಹುಡುಗನ ತೂಕ ತುಲಾಭಾರ ಮಾಡ್ತೀವಿ ಅಂತ ಹೇಳಿ ಬೇಡ್ಕೊಂಡಿದ್ದಾರೆ. ನೋಡಿ ಸರ್, ನೋಡಿ ಇದು ನಿಜವಾಗಿಯೂ ಸರ್, ಇದು ನಿಜವಾಗಿಯೂ ಏನಪ್ಪಾ ಅಂತ ಕೇಳಿದ್ರೆ ದೇವರ ಭಕ್ತಿ. ನೀವೆಲ್ಲ ನೋಡಿದೀವಿ ಸರ್. ಆ ಹುಡುಗನ ಇಟ್ಟಿವಿ, ಆಚೆ ಕಡೆ ರೊಕ್ಕ ಇಟ್ರೆ ಏನೂ ಆಗಲಿಲ್ಲ. ಇಲ್ಲಿ ಯಾರು ಕುಂಡಬೇಕಾಗಿತ್ತು ಅದಕ್ಕೆ ದೇವ ಮಾನವರು ಕುಂಡಬೇಕಾಗಿತ್ತು ಸರ್. ನಿಜವಾಗಿಯೂ ದೇವರೆಲ್ಲದಾನಪ್ಪ ಅಂತ ಕೇಳಿದ್ರೆ ಇಟ್ನ್ಯಾಳ ಗ್ರಾಮದ ಡಾಂಗೆ ತೋಟದಲ್ಲಿ ಸಾಕ್ಷಾತ್ ಶಿವಾನ ಇಲ್ಲಿಗೆ ಬಂದಿದ್ದಾನ. ಬಂಧುಗಳೇ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಯಾಕಂತ ಕೇಳಿದ್ರೆ ನಾನು ಇಲ್ಲಿ ಕಣ್ಣಾರೆ ಕಂಡಿರಿ ನೀವೆಲ್ಲರೂ ಸರ್. ಆಚೆ ಕಡೆ ರೊಕ್ಕ ಇಟ್ಟಿವಿ, ಈಚೆ ಕಡೆ ಹುಡುಗನ ಕುಣಿಸಿದೀವಿ. ಏನಾಯ್ತು? ಹುಡುಗ ಯಾವಾಗೂ ರೊಕ್ಕ ತೂಕ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಈ ಸ್ಥಳ ಯಾರು ಕೂತಾರ ಅಂತ ಕೇಳಿದ್ರೆ ದೇವ್ರ ಕೂತು ಸ್ಥಳ ಅದ. ದೇವರ ಕೂತು ಸ್ಥಳದಾಗ ಮಾನವರ ಕೂತ್ರ ಎಂದೂ ತಕ್ಕಡೆಳಿಗಾಡೋದಿಲ್ಲ. ಅದನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಾವು ಇವತ್ತು ಇದನ್ನು ಮಾಡಿದ್ದೀವಿ. ಆ ಭಂಡಾರ ಚೀಲ 2 ಇಟ್ಟಾಗನ ಅಜ್ಜಾರ ಏನು ಮಾಡಿದ್ರು ಅಂತ ಕೇಳಿದ್ರೆ ಎದ್ದಿದ್ರು. ಆ ರೊಕ್ಕದ ತೂಕ ಭಂಡಾರ ಇಟ್ಟು ಹೊತ್ತಿನೊಳಗೆ ಅಜ್ಜಾರ ಅಮಾತ್ಲೆ ಮ್ಯಾಲೆ ಎತ್ತಕ್ಕಂಥ ಶಕ್ತಿ ಐತೆ ಅಂತ ಕೇಳಿದ್ರೆ ಇದು ನಿಜವಾಗಿಯೂ ದೇವ್ರು ಎಲ್ಲಿದಾನಪ್ಪ ಅಂತ ಕೇಳಿದ್ರೆ ನಿಮ್ಮ ಮನದಾಗ ದೇವ್ರದಾನ. ತಂಗಿ ನೀವೇನು ಬೇಡ್ಕೊಂಡ್ರಿ ಇಬ್ಬರು ಗಂಡ ಐತಿ ಸೋಮಲಿಂಗ ಸಂಗೀತ ಅದು ನಿಮಗಾಗ್ಯದ. ನೀವು ನೋಡಿ, ನಾನು ನೋಡಿದ್ದೀನಿ. ಹುಡುಗನ ಇಟ್ಟು ತೂಕ ರೊಕ್ಕ ಕೊಡ್ಬೇಕತ್ತೀನಿ ಕರೆ ಅದಕ್ಕೆ ಅಜ್ಜ ಬದ್ದಾಗಲಿಲ್ಲ. ಅವ ರೊಕ್ಕಕ್ಕೆ ಬೆಲೆ ಕಟ್ಟೋದಿಲ್ಲೋ ನಿನ್ನ. ನೀವೊಬ್ಬ ಭಕ್ತಿದಿಂದ ಬಂದದಿ, ನೀವೊಬ್ಬ ದೇವ ಮಾನವನ ಆಶೀರ್ವಾದದಿಂದ ಹುಟ್ಟದಿ. ಕಂದಿದೆ ಬ್ಯಾರೆ ಅದ. ಅವನ ಹೆಸರು ಏನಿಟ್ರಿ? ಬೀರದೇವ್ರು ಇಟ್ಟಿರ್ತಾರ ನೋಡಿವ. ಬೀರದೇವ್ರ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ತಾಕತ್ತು ಯಾರಲ್ಲೈತಾರ? ನಮ್ಮಪ್ಪ ಬೀರದೇವರಲ್ಲಿ ಅದ ಸರ್. ಕಾಡಬಾರ್ದನ್ನ ಕಾಡಿ ಬೇಡಬಾರ್ದನ್ನ ಬೇಡಿದಂತ ಯಾರ? ಬೀರದೇವ್ರು. ತಂದೆ ಮಾಳಿಗರಾಯ ಹುಲಿ ಹಾಲು ನಿಂಬ್ಯಾಳೆ ಗುಡ್ಡಕೋಗಿ ಹುಲಿಯಾನ ತಂದನ್ನು ಒಬ್ಬಿಸಿ ಗುರುವಿನ ಆತ್ಮಕ್ಕೆ ತೃಪ್ತಿಪಡಿಸಿರ್ತಕ್ಕಂಥ ಹೆಸರು ಯಾರಿಗಿಟ್ಟಾರ ಅಂತ ಕೇಳ ನಮ್ಮ ಬೀರಾಣ ದೇವರಿಗಿಟ್ಟಾರ. ಬೀರೇಶ್ ತಿಟ್ಟಾರ. ಬೀರೇಶನ ಬಾಳ್ವೆ ಬಂಗಾರ ಆಗಲಿ, ಅಜ್ಜನ ಆಶೀರ್ವಾದ ನಮಗಿರಲಿ ಅಂತ ತಿಳಿದು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಈ ತುಲಾಭಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇನ್ನು ಬಸವರಾಜ ಶೇಖರ್ ಮೆಕ್ಕಳಿಕಿ ಮತ್ತು ಬಸವರಾಜ್ ಹುಕ್ಕೇರಿ ಅವರು ಮುಗುಳ್ಕುಡು ಗ್ರಾಮದವರು, ಅವರು ಕೂಡ ಅಜ್ಜನಿಗೆ ಸನ್ಮಾನ ಮಾಡ್ಬೇಕಂತ ಬಯಸಿದ್ದೀರಿ ಸರ್. ದಯಮಾಡಿ ತಂಗಿ ಇದು ತಗೊಬರ್ರಿ. ನಿಮ್ಮದು ಮುಗಿತ ಕಾರ್ಯಕ್ರಮ. ಇನ್ನು ತಮ್ಮ ಅದನ್ನು ತೆಗೆದಿಡ್ರಪ್ಪ. ಇನ್ನೊಂದು ಅವ್ರಿಗೆ ಅಜ್ಜಾರಿಗೆ ಸನ್ಮಾನ ಮಾಡ್ತಾರೆ. ನೀವು ಅಟ್ಟೆ ನಿಂತ್ಕೊಂಡ್ಬಿಡ್ರಲ್ಲ.
ತಗೋತಾರ ಗಪ್ರಿ ಹುಡುಗನ ಅವ್ರಿಗೆ ನಿಲ್ಸೆ ಮಾಡೋಣ ಈ ಕಡೆ. ಒಂದ ನಿಮಿಷ ಗಪ್ಪ ತಮ್ಮ ಸನ್ಮಾನ ಮಾಡಿದ್ಲ ಇಲ್ಲ ಎದ್ದು ನಿಂತ ಮಾಡೋದು ಸನ್ಮಾನ ಎದ್ದ ನಿಲ್ರಪ್ಪ ಗಪ್ಪ ಸೋಕಾಸ್ ಎದ್ದು ನಿಲ್ತಾರೆ ಗಪ್ಪ ಹಿಂಗೆ ಬರೀ ತಮ್ಮ ಆ ಕಡೆ ಈ ಕಡೆ ಇಬ್ಬರು ನೀವರ ಓಕೆ ಸರ್. ಬಸವರಾಜ ಶೇಖರ್ ಮೆಕ್ಕಳಿಕಿ ಮುಗುಳ್ಕುಡು ಗ್ರಾಮದಿಂದ ಬಂದಿದ್ದಾರೆ. ಅವರು ಕೂಡ ಭಾಳ ಭಕ್ತಿ ಭಾವದಿಂದ ಅಜ್ಜನಲ್ಲಿ ಭಾಳ ಪ್ರೇಮತ್ವದ ಪ್ರೀತಿ ನೀಡಿರ್ತಕ್ಕಂಥ ವ್ಯಕ್ತಿಗಳು. ನಿಂತ್ಕೊಡ್ತಮ್ಮ ಹೆಚ್ಚು ಕಡೆ ಅವರಿಗೂ ಕೂಡ ಗೌರವಪೂರ್ವಕವಾದಂಥ ಸನ್ಮಾನ ನೆರವೇರ್ತಾ ಇದೆ. ಅದೇನು ಕೊಟ್ಟಿದ್ದಾರೆ ಅದು ಅಜ್ಜಾರಿಗೆ ಗೊತ್ತಾ ನಿಮ್ಗೆ ಗೊತ್ತಾ ಸಮ. ಆ ಕಾಣಿಕೆ ನಾನು ಹೆಸರು ಹೇಳಲ್ಲ, ಅದು ಹೆಸರು ಹೇಳೋಕೆ ಬರೋದಿಲ್ಲ. ಅದು ಯಾಕಂದರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಯದು ಬುದ್ಧಿ ಶಿವನಲ್ಲಿ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅಂಥ ಭಕ್ತಿಪೂರ್ವಕವಾಗಿ ನಿಮಗೆ ಗೌರವನ ಅರ್ಪಣೆ ಮಾಡಿರ್ತಕ್ಕಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ. ಯಾಕಂತ ಕೇಳಿದ್ರೆ ನವಕೋಟಿ ಸಿದ್ರನ ಬಂದಿ ಕಾಣಿದಾಗ ಇಟ್ಟಕ್ಕೆ ಯಾರು ಅಂತ ಕೇಳಿದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಇರ್ತಕ್ಕಂಥ ತಾಕತ್ತ ಅದನ್ನು ಜಗದ್ಗುರು ರೇವಣಿಸಿದ್ದು ಎಲ್ಲ ದೇವತೆಗಳನ್ನು ಬಿಡಿಸಿರ್ತಕ್ಕಂಥ ಇತಿಹಾಸ ನಮ್ಮ ಮುಗುಳಿಯಾಳದ ಸುಮಿತ್ರಕ್ಕ ತನ್ನ ಹಾಡಿನಾಗ ಹೇಳ್ತಾಳೆ ಸರ್. ಅದನ್ನು ನೀವೆಲ್ಲರೂ ಕೇಳೋಣ. ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಗೌರವಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸಿ ಇಲ್ಲಿಗೆ ತುಲಾಭಾರ ಕಾರ್ಯಕ್ರಮ ಮುಕ್ತಾಯ ಮಾಡಿ ನಾವಿನ ಡೊಳ್ಳಿನ ಹಾಡು ಕಡೆ ಬರ್ತಾ ಇದ್ದೀವಿ. ಇನ್ನೂ ಯಾರು ಊಟ ಮಾಡಿಲ್ಲ, ಊಟ ಪ್ರಾರಂಭದ ದಯಮಾಡಿ ಎಲ್ಲ ತಾಯಂದಿರ ಊಟ ಹಾಗೆ ಇನ್ನು